ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪವನ್ನ ಹೊತ್ತು ಜೈಲು ಪಾಲಾಗಿರುವ ದರ್ಶನ್ ಅವ್ರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋ ಕುತೂಹಲ ಅವರ ಅಪಾರ ಸಂಖ್ಯೆಯ ಅಭಿಮಾನಿಗಳಿಗಿದ್ದೇ ಇರುತ್ತೆ. ಕ್ವಾರಂಟೈನ್ ಸೆಲ್ನಲ್ಲಿ ಗಾಳಿ ಬೆಳಕು ಇಲ್ಲದ ಜಾಗದಲ್ಲಿ ಕೈಯಲ್ಲಿ ಫಂಗಸ್ ಬಂದಿರುವ ದರ್ಶನ್ ಕ್ಷಣ ಕ್ಷಣಕ್ಕೂ ಕೂಡ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರಂತೆ. ನಮ್ ಬಾಸ್ ಬಗ್ಗೆ ಕೆಟ್ಟದಾಗ ಮಾತನಾಡಬೇಡಿ, ನಮ್ ಬಾಸ್ ಬಗ್ಗೆ ಹ್ಯುಮ್ಯಾನಿಟಿ ಇಟ್ಕೊಂಡು ಮಾತನಾಡಿ ಅಂತ ಹೇಳಿ ಅವರ ಅಭಿಮಾನಿಗಳು ಪದೇ ಪದೇ ಮಾಧ್ಯಮಗಳನ್ನ ದೂಷಿಸ್ತಾ ಇರ್ತಾರೆ. ಆದ್ರೆ ಅವರು ನಿರೀಕ್ಷೆ ಮಾಡ್ತಾ ಇರುವ ಹ್ಯುಮ್ಯಾನಿಟಿ ಕೋರ್ಟ್ನಲ್ಲಿ ವರ್ಕೌಟ್ ಆಗಿಲ್ಲ. ಹಾಗಾಗಿ ಕ್ವಾರಂಟೈನ್ ಸೆಲ್ನಲ್ಲೇನೆ ಕಾಲ ಕಳೆಯುವ ಅನಿವಾರ್ಯ ಪರಿಸ್ಥಿತಿ ದರ್ಶನ್ಗೆ ಬಂದೊದಗಿದೆ. ನೋಡಿ ಪಾಪ ಅದೇನಾಗತ್ತೋ ಏನೋ, ಜೈಲಿಗೆ ಹೋದ ತಕ್ಷಣ ದರ್ಶನ್ ಅವರ ದೇಹದ ತೂಕ ಇದ್ದಕ್ಕಿದ್ದ ಹಾಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಬಳ್ಳಾರಿ ಕಾರಾಗೃಹಕ್ಕೆ ಹಿಂದೋದ ಸಂದರ್ಭದಲ್ಲೂ ಕೂಡ ದರ್ಶನ್ ದೇಹದ ತೂಕ, ದೇಹದಲ್ಲಿದ್ದ ಕೊಬ್ಬಿನ ಅಂಶದಲ್ಲಿ ಭಾರೀ ಪ್ರಮಾಣದಲ್ಲಿ ಇಳಿಕೆಯಾಗಿತ್ತು. ಇದೀಗ ಪರಪ್ಪನ ಅಗ್ರಹಾರದಲ್ಲೂ ಕೂಡ ದರ್ಶನ್ ತೂಕ ಕಡಿಮೆ ಆಗಿದೆಯಂತೆ. ಕೊಲೆಸ್ಟ್ರಾಲ್ 10 ರಿಂದ 12 ಕೆಜಿ ಇಳಿಕೆಯಾಗಿದೆ. ಮೊದಲು ಲೇಟಾಗಿ ಎದ್ದೇಳ್ತಿದ್ರಂತೆ, ಆದ್ರೆ ಈಗ ನಿದ್ದೆ ಕೂಡ ಆಗ್ತಿಲ್ವಂತೆ ಸರಿಯಾಗಿ. ಸೂರ್ಯ ಹುಟ್ಟೋಕ್ ಮುಂಚೆನೆ ಎದ್ದು ಕೂತಿರ್ತಾರಂತೆ ಆರೋಪಿ ದರ್ಶನ್. ಬೆಳಗ್ಗೆ ವಾಕಿಂಗ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ವಾಕಿಂಗ್ ಮಾಡ್ತಾರೆ, ಬ್ರೇಕ್ಫಾಸ್ಟ್ ಕೊಡ್ತಾರೆ, ತಿಂತಾರೆ. ಇದು ದರ್ಶನ್ ರೊಟೀನ್. ಇಲ್ಲಿಗೆ ಬೆಳಕು ಗಾಳಿನೇ ಬರ್ದೇ ಇರೋ ಕ್ವಾರಂಟೈನ್ ಸೆಲ್ನಲ್ಲಿ ಟಿವಿ ಇರ್ಲಿಕ್ಕೆ ಸಾಧ್ಯನಾ, ಪುಸ್ತಕ ಇರ್ಲಿಕ್ಕೆ ಸಾಧ್ಯನಾ? ಹೀಗಾಗಿ ದರ್ಶನ್ಗೆ ಆ ಕ್ವಾರಂಟೈನ್ ಸೆಲ್ನಲ್ಲಿ ಕಾಲ ಕಳೆಯೋದೇ ಕಷ್ಟ ಆಗಿ ಹೋಗಿದೆಯಂತೆ. ಕೆಲ ಹೊತ್ತು ಮಾರ್ನಿಂಗ್ ಟೈಮ್ ವಾಕಿಂಗಿಗೆ ಅವಕಾಶ ಸಿಕ್ಕಿದೆ ಅನ್ನೋದನ್ನ ಹೊರತುಪಡಿಸಿದ್ರೆ ದರ್ಶನ್ ತಮ್ಮ ಬಹುತೇಕ ಸಮಯವನ್ನ ಆ ಬೆಳಕು ಗಾಳಿ ಇಲ್ಲದ, ಟಿವಿ ಪುಸ್ತಕ ಇಲ್ಲದ ಕ್ವಾರಂಟೈನ್ ಸೆಲ್ನಲ್ಲೇ ಕಳಿಬೇಕಾದ ಪರಿಸ್ಥಿತಿ ಇದೆ. ಬೆಳಗಿನ ಜಾವ ವಾಕಿಂಗ್ ಮಾಡಲಿಕ್ಕೆ ಮಾತ್ರ ಅವಕಾಶ ಇದೆ, ಬೆಳಗ್ಗೆ ಹಾಗೆ ಸಂಜೆ. ಅದಾದ ನಂತರದಲ್ಲಿ ಕೆಲ ಹೊತ್ತು ಪುಸ್ತಕ ಓದಲಿಕ್ಕೆ ಅವಕಾಶ ಮಾಡಿಕೊಡ್ತಾರಂತೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅರವಿಂದ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ತಮ್ಮ ನೆಚ್ಚಿನ ನಟ ಕೊಲೆ ಆರೋಪಿಯಾದ್ರೂ ಪರವಾಗಿಲ್ಲ, ಆತ ಸುಖವಾಗಿರ್ಬೇಕು ಅಂತ ಹೇಳಿ ಡಿ ಬಾಸ್ ಅಂತ ಹೇಳಿ ಕರೆಯುವ ಫ್ಯಾನ್ಗಳು ಬಯಸ್ತಾರೆ. ಆದ್ರೆ ಸದ್ಯಕ್ಕೆ ಅವ್ರ ಪರಿಸ್ಥಿತಿ ಹೇಗಿದೆ, ಏನ್ ಅಪ್ಡೇಟ್ಸ್ ಇದೆ? ಖಂಡಿತವಾಗ್ಲೂ ಕೂಡ ದರ್ಶನ್ಗೆ ಪರಪ್ಪನ ಅಗ್ರಹಾರದ ಸರವಾಸ ಏನಿದೆ ನಿಜಕ್ಕೂ ಕೂಡ ನರಕದ ವಾಸ ಅಂತಾನೆ ಹೇಳ್ಬೋದು. ಈ ಹಿಂದೆ ಕೂಡ ದರ್ಶನ್ ಹೇಳ್ತಾ ಇದ್ರು, ಅಲ್ಲಿ ಮ್ಯಾನ್ಯುವಲ್ ಪ್ರಕಾರ ಸರಿಯಾಗಿ ನನಗೆ ಸೌಲಭ್ಯ ಸಿಗ್ತಾ ಇಲ್ಲ, ಸೂರ್ಯನ ಬೆಳಕನ್ನ ನೋಡಿ 1 ತಿಂಗಳಾಯ್ತು ಅನ್ನುವಂತ ಹಂತದಲ್ಲಿ ಅವರು ಕೋರ್ಟ್ ನಲ್ಲಿ ನ್ಯಾಯಾಧೀಶರ ಮುಂದೆನೆ ಅವರು ಅಳಲನ್ನ ತೋಡ್ಕೊಂಡಿರ್ತಾರೆ. ಈಗ ಸದ್ಯ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ದರ್ಶನ್ ದೇಹದ ತೂಕ ಏನಿರುತ್ತೆ 10 ರಿಂದ 12 ಕೆಜಿ ಇಳಿಕೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ದರ್ಶನ್ ಜೈಲಲ್ಲಿ ಸೂರ್ಯ ಹುಟ್ಟೋಕ್ಕೂ ಮುಂಚೆ ಎದ್ದೇಳುವಂತಹ ಆರೋಪಿ, ಬ್ರೇಕ್ಫಾಸ್ಟ್ ಮಾಡುತ್ತಿದ್ದಂತಹ ದರ್ಶನ್ ಏನಿದ್ದಾರೆ ಅವರು ಅಲ್ಲಿ ಸರಿಯಾದಂತಹ ಊಟವನ್ನ ಮಾಡ್ತಾ ಇಲ್ಲ, ಪುಸ್ತಕ ಎಲ್ಲ ಬೇಕಾಗಿತ್ತು ಅವರಿಗೆ, ಅದು ಸಿಗ್ತಾ ಇಲ್ಲ, ಜೊತೆಗೆ ವಾಕಿಂಗ್ ಮಾಡಬೇಕು ಅನ್ನುವಂಥದ್ದಿತ್ತು, ಅದು ಕೂಡ ಸರಿಯಾಗಿ ಅವಕಾಶ ಸಿಗ್ತಾ ಇಲ್ಲ ಅನ್ನುವಂತ ಹಂತದಲ್ಲಿ ಒಂದು ಆರೋಪವನ್ನ ಮಾಡಿದ್ರೆ. ಕ್ವಾರಂಟೈನ್ ಸೆಲ್ ನಲ್ಲಿ ಟಿವಿ ಇಲ್ಲ, ಪುಸ್ತಕ ಇಲ್ಲ ಅನ್ನುವಂಥದ್ದು, ಜೊತೆಗೆ ಬೆಳಗಿನ ಜಾವ ವಾಕಿಂಗ್ ಮಾಡುವಂತಹ ಆರೋಪಿ ದರ್ಶನ್ಗೆ ಸಂಜೆ ಅವಕಾಶ ಕೊಡ್ತಾ ಇಲ್ಲ ಅನ್ನುವಂತ ಹಂತದಲ್ಲಿ ಕೆಲವು ಆರೋಪಗಳನ್ನ ಕೊಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ದರ್ಶನ್ಗೆ ಪರಪ್ಪನ ಅಗ್ರಹಾರದ ಸರವಾಸ ಏನಿದೆ ಅದು ನಿಜಕ್ಕೂ ಕೂಡ ನರಕದ ವಾಸ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಈ ಬಗೆಗೆ ಕೋರ್ಟ್ ಅಲ್ಲೂ ಕೂಡ ವಿಚಾರಣೆ ನಡೀತು. ಕೋರ್ಟ್ ನಲ್ಲಿ ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಕಾನೂನು ಪ್ರಾಧಿಕಾರ ವರದಿ ಏನಿದೆ ಆ ವರದಿಯಲ್ಲೂ ಕೂಡ ದರ್ಶನ್ಗೆ ವಿರೋಧ ವ್ಯಕ್ತವಾಗಿತ್ತು. ಅಂದ್ರೆ ಅದರಲ್ಲೂ ಕೂಡ ಬೇಸಿಕ್ ಅಂದ್ರೆ ಮ್ಯಾನ್ಯುವಲ್ ನಲ್ಲಿ ಇರುವಂತಹ ಓರ್ವ ವಿಚಾರಣೆ ಕೈದಿಗೆ ಏನು ಕೊಡಬೇಕಾಗಿತ್ತು ಸೌಲಭ್ಯ ಅದು ನೀಡಲಾಗ್ತಾ ಇದೆ ಅನ್ನುವಂತ ಹಂತದಲ್ಲಿ ಹೇಳಲಾಗಿತ್ತು. ಆ ಬಳಿಕ ಕೋರ್ಟ್ ನಿಂದನೇ ತಿಂಗಳಿಗೆ 1 ಬಾರಿ 1 ಜೊತೆ ಬಟ್ಟೆ ಜೊತೆಗೆ 1 ಚಾದರ್ನ ಅಂದ್ರೆ 1 ಬೆಡ್ಶೀಟ್ ನ ಕೊಡಬೇಕು ಅನ್ನುವಂತ ಸೂಚನೆಯನ್ನ ಜೈಲಾಧಿಕಾರಿಗಳಿಗೆ ನೀಡಲಾಯಿತು. ಆ ಬಳಿಕ ಜೈಲಾಧಿಕಾರಿಗಳಿಗೆ ಮತ್ತೊಂದು ಸೂಚನೆಯನ್ನ ಕೋರ್ಟ್ ನೀಡಿರುವಂತದ್ದು, ಒಂದು ವೇಳೆ ದರ್ಶನ್ ಅವರನ್ನ ಬೇರೆ ಸೆಲ್ಗೆ ಏನಾದ್ರೂ ಶಿಫ್ಟ್ ಮಾಡಬೇಕಾದಲ್ಲಿ ಆ ಅವಶ್ಯಕತೆ ಬಿದ್ದಲ್ಲಿ ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಕೆಲಸ ಜೈಲಾಧಿಕಾರಿಗೆ ಸೀಮಿತವಾಗಿರುವಂತದ್ದು. ಆ ಬಗೆಗೆ ಚರ್ಚೆ ಬೇಡ ಅನ್ನುವಂತಹ ನಿಟ್ಟಿನಲ್ಲಿ
ಕೋರ್ಟ್ ಕೂಡ ಸೂಚನೆ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಹಾಸಿಗೆ ದಿಂಬು ಏನ್ ಇವ್ರು ಕೇಳ್ತಾ ಇದ್ರು ಅಲ್ಲಿ ಎಲ್ಲೋ ಒಂದು ಕಡೆ ದರ್ಶನ್ ಅವರಿಗೆ ಹಿನ್ನಡೆಯಾಗಿದೆ ಅಂತ ಹೇಳ್ಬೋದು. ಗೀತಾ, ಧನ್ಯವಾದ ಅರವಿಂದ್ ಮಾಹಿತಿಗಾಗಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪವನ್ನ ಹೊತ್ತು ಜೈಲು ಪಾಲಾಗಿರುವ ದರ್ಶನ್ ಅವ್ರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋ ಕುತೂಹಲ ಅವರ ಅಪಾರ ಸಂಖ್ಯೆಯ ಅಭಿಮಾನಿಗಳಿಗೆ ಇದ್ದೇ ಇರುತ್ತೆ. ಕ್ವಾರಂಟೈನ್ ಸೆಲ್ನಲ್ಲಿ ಗಾಳಿ ಬೆಳಕು ಇಲ್ಲದ ಜಾಗದಲ್ಲಿ ಕೈಯಲ್ಲಿ ಫಂಗಸ್ ಬಂದಿರುವ ದರ್ಶನ್ ಕ್ಷಣ ಕ್ಷಣಕ್ಕೂ ಕೂಡ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರಂತೆ. ನಮ್ ಬಾಸ್ ಬಗ್ಗೆ ಕೆಟ್ಟದಾಗ ಮಾತನಾಡಬೇಡಿ, ನಮ್ ಬಾಸ್ ಬಗ್ಗೆ ಹ್ಯುಮ್ಯಾನಿಟಿ ಇಟ್ಕೊಂಡು ಮಾತನಾಡಿ ಅಂತ ಹೇಳಿ ಅವರ ಅಭಿಮಾನಿಗಳು ಪದೇ ಪದೇ ಮಾಧ್ಯಮಗಳನ್ನ ದೂಷಿಸ್ತಾ ಇರ್ತಾರೆ. ಆದ್ರೆ ಅವರು ನಿರೀಕ್ಷೆ ಮಾಡ್ತಾ ಇರುವ ಹ್ಯುಮ್ಯಾನಿಟಿ ಕೋರ್ಟ್ನಲ್ಲಿ ವರ್ಕೌಟ್ ಆಗಿಲ್ಲ. ಹಾಗಾಗಿ ಕ್ವಾರಂಟೈನ್ ಸೆಲ್ನಲ್ಲೇನೆ ಕಾಲ ಕಳೆಯುವ ಅನಿವಾರ್ಯ ಪರಿಸ್ಥಿತಿ ದರ್ಶನ್ಗೆ ಬಂದೊದಗಿದೆ. ನೋಡಿ ಪಾಪ ಅದೇನಾಗುತ್ತೋ ಏನೋ, ಜೈಲಿಗೆ ಹೋದ ತಕ್ಷಣ ದರ್ಶನ್ ಅವರ ದೇಹದ ತೂಕ ಇದ್ದಕ್ಕಿದ್ದ ಹಾಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಬಳ್ಳಾರಿ ಕಾರಾಗೃಹಕ್ಕೆ ಹಿಂದೆ ಹೋದ ಸಂದರ್ಭದಲ್ಲೂ ಕೂಡ ದರ್ಶನ್ ದೇಹದ ತೂಕ, ದೇಹದಲ್ಲಿದ್ದ ಕೊಬ್ಬಿನ ಅಂಶದಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿತ್ತು. ಇದೀಗ ಪರಪ್ಪನ ಅಗ್ರಹಾರದಲ್ಲೂ ಕೂಡ ದರ್ಶನ್ ತೂಕ ಕಡಿಮೆ ಆಗಿದೆಯಂತೆ. ಕೊಲೆಸ್ಟ್ರಾಲ್ 10 ರಿಂದ 12 ಕೆಜಿ ಇಳಿಕೆಯಾಗಿದೆ. ಮೊದಲು ಲೇಟಾಗಿ ಎದ್ದೇಳ್ತಿದ್ರಂತೆ, ಆದ್ರೆ ಈಗ ನಿದ್ದೆ ಕೂಡ ಆಗ್ತಿಲ್ವಂತೆ ಸರಿಯಾಗಿ. ಸೂರ್ಯ ಹುಟ್ಟೋಕ್ ಮುಂಚೆನೆ ಎದ್ದು ಕೂತಿರ್ತಾರಂತೆ ಆರೋಪಿ ದರ್ಶನ್. ಬೆಳಗ್ಗೆ ವಾಕಿಂಗ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ವಾಕಿಂಗ್ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಕೊಡ್ತಾರೆ, ತಿಂತಾರೆ. ಇದು ದರ್ಶನ್ ರೊಟೀನ್. ಇಲ್ಲಿಗೆ ಬೆಳಕು ಗಾಳಿನೇ ಬರ್ದೇ ಇರೋ ಕ್ವಾರಂಟೈನ್ ಸೆಲ್ನಲ್ಲಿ ಟಿವಿ ಇರ್ಲಿಕ್ಕೆ ಸಾಧ್ಯನಾ, ಪುಸ್ತಕ ಇರ್ಲಿಕ್ಕೆ ಸಾಧ್ಯನಾ? ಹೀಗಾಗಿ ದರ್ಶನ್ಗೆ ಆ ಕ್ವಾರಂಟೈನ್ ಸೆಲ್ನಲ್ಲಿ ಕಾಲ ಕಳೆಯೋದೇ ಕಷ್ಟ ಆಗಿ ಹೋಗಿದೆಯಂತ. ಕೆಲ ಹೊತ್ತು ಮಾರ್ನಿಂಗ್ ಟೈಮ್ ವಾಕಿಂಗಿಗೆ ಅವಕಾಶ ಸಿಕ್ಕಿದೆ ಅನ್ನೋದನ್ನ ಹೊರತುಪಡಿಸಿದ್ರೆ ದರ್ಶನ್ ತಮ್ಮ ಬಹುತೇಕ ಸಮಯವನ್ನ ಆ ಬೆಳಕು ಗಾಳಿ ಇಲ್ಲದ, ಟಿವಿ ಪುಸ್ತಕ ಇಲ್ಲದ ಕ್ವಾರಂಟೈನ್ ಸೆಲ್ನಲ್ಲೇ ಕಳಿಬೇಕಾದ ಪರಿಸ್ಥಿತಿ ಇದೆ. ಬೆಳಗಿನ ಜಾವ ವಾಕಿಂಗ್ ಮಾಡಲಿಕ್ಕೆ ಮಾತ್ರ ಅವಕಾಶ ಇದೆ, ಬೆಳಗ್ಗೆ ಹಾಗೆ ಸಂಜೆ. ಅದಾದ ನಂತರದಲ್ಲಿ ಕೆಲ ಹೊತ್ತು ಪುಸ್ತಕ ಓದಲಿಕ್ಕೆ ಅವಕಾಶ ಮಾಡಿಕೊಡ್ತಾರಂತೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅರವಿಂದ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ತಮ್ಮ ನೆಚ್ಚಿನ ನಟ ಕೊಲೆ ಆರೋಪಿ ಆದ್ರೂ ಪರವಾಗಿಲ್ಲ, ಆತ ಸುಖವಾಗಿರ್ಬೇಕು ಅಂತ ಹೇಳಿ ದಿ ಬಾಸ್ ಅಂತ ಹೇಳಿ ಕರೆಯುವ ಫ್ಯಾನ್ಗಳು ಬಯಸ್ತಾರೆ.